ಚಂದ್ರ. ಪರಮೇಶ್ವರನ ಅನುಗ್ರಹವಿಲ್ಲದೆ ಹೋದರೆ ಈ ಶರೀರವೇ ವ್ಯರ್ಥ. ಹಾಗಾದರೆ ನಾವೇನು ಮಾಡಬೇಕು ಅಂತಂದರೆ ತ್ಯಾಗವನ್ನು ಅಭ್ಯಾಸ ಮಾಡಬೇಕು. ಯಾಕೆ ಅಂತಂದರೆ ತ್ಯಾಗ ಮಾಡಿದವರನ್ನೇ ಈ ಲೋಕದಲ್ಲಿ ಎಲ್ಲರೂ ಗೌರವಿಸ್ತಾರೆ. ಅಂತಹ ತ್ಯಾಗವನ್ನು ಚಂದ್ರ ಮಾಡಿರುವನು. ಚಂದ್ರನು ನಮಗೆ ಸುಂದರವಾಗಿ ಕಂಡರೂ ಕ್ಷೀಣಿಸ್ತಾನೆ. ಪ್ರತಿದಿನವೂ ಒಂದೊಂದು ಕಳೆಯನ್ನು ಕಳೆದುಕೊಳ್ತಾನೆ. ಅದನ್ನು ದೇವತೆಗಳಿಗೆ ಕೊಡುವನು. ಅಗ್ನಿ, ವಾಯು, ಸೂರ್ಯ, ದಿಕ್ಪಾಲಕರು ಸಹ ಚಂದ್ರನಿಂದ ಕಾಂತಿಯನ್ನು ತೆಗೆದುಕೊಂಡು ನಮಗೆ ಕೊಡ್ತಾ ಇದ್ದಾರೆ. ಹೇಗೆ ಅಂತಂದರೆ ಸೂರ್ಯನ ಕಾಂತಿ ಚಂದ್ರನ ಮೇಲೆ ಬೀಳುತ್ತೆ, ಚಂದ್ರನ ಕಾಂತಿ ನಮ್ಮ ಮೇಲೆ ಬೀಳುತ್ತೆ. ಚಂದ್ರನಲ್ಲಿ ಅಮೃತ ಕಿರಣಗಳು ಇಲ್ಲದೆ ಹೋಗಿದ್ದರೆ ಗಿಡ ಮರಗಳು ಬೆಳೀತಾ ಇರಲಿಲ್ಲ, ನಮಗೂ ಜೀವಕಳೆ ಇರ್ತಾ ಇರಲಿಲ್ಲ. ಚಂದ್ರನು ಭೂಮಿಯ ಸುತ್ತಲೂ ಸುತ್ತುತ್ತೆ. ಹಾಗೆ ಸುತ್ತುವಾಗ ಚಂದ್ರನ ಕಾಂತಿಯ ಸ್ವಲ್ಪ ಭಾಗ ಕಾಣಿಸೋದಿಲ್ಲ. ಅದನ್ನೇ ಪುರಾಣಗಳಲ್ಲಿ ಕ್ಷೀಣಿಸುವುದು ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಭೂಮಿಯ ಸುತ್ತಲೂ ಸುತ್ತುತ್ತಾ ಇರುವಾಗ ವಾಯು, ಅಗ್ನಿ, ನೀರು ಹೀಗೆ ಎಲ್ಲದರ ಮೇಲೆ ಚಂದ್ರನ ಕಾಂತಿ ಬೀಳುತ್ತೆ. ಅದನ್ನೇ ಎಲ್ಲ ದೇವತೆಗಳಿಗೂ ಕೊಟ್ಟನು ಅಂತ ಹೇಳಿ ಪುರಾಣಗಳಲ್ಲಿ ಹೇಳಿದ್ದಾರೆ. ಹೀಗೆ ಚಂದ್ರನು ತನ್ನ ಕಾಂತಿಯನ್ನು ಎಲ್ಲರಿಗೂ ಕೊಟ್ಟು ತಾನು ಒಂದೇ ಕಾಂತಿಯಿಂದ ಶೋಭಿಸ್ತಾನೆ. ಅದನ್ನೇ ನಿತ್ಯಕಳ ಅಂತ ಹೇಳ್ತಾರೆ. ಅದು ಅಮಾವಾಸ್ಯೆಯ ದಿನ. ನಿತ್ಯ ಷೋಡಶಿಕಾರೂಪ ಶ್ರೀಕಂಠಾರ್ಧ ಶರೀರಿಣಿ ಎಂಬ ಮಂತ್ರವೂ ಸಹ ಲಲಿತಾ ಸಹಸ್ರನಾಮದಲ್ಲಿ ಇದೆ.